ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 19, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ವರ್ಕಿಂಗ್ ಪ್ರೊಫೆಷನಲ್ಗೋಸ್ಕರ ಈವ್ನಿಂಗ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ದರೂ ಸಹ ಕೊಟ್ಟಿರುವಂತಹ ಕಾಂಟ್ಯಾಕ್ಟಿಗೆ ಕಾಲ್ ಮಾಡೋದ್ರಿಂದ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ದ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಆ್ಯಂಡ್ ಇಟ್ಸ್ ಸ್ಟೇಚರ್ ಇನ್ ದ ಮಾಡರ್ನ್ ವರ್ಲ್ಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಶಾಂಘೈ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಇರಾನ್ ಹಾಗೂ ಬೆಲರಸ್ ಎರಡೂ ಕಂಟ್ರಿಗಳು ನ್ಯೂ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು ಅನ್ನುವಂಥದ್ದನ್ನು ನಾವು ನೋಡಿದ್ವಲ್ಲ. ಈ ಹಿನ್ನೆಲೆಯಲ್ಲಿ ಶಾಂಘೈ ಕೋಆಪರೇಷನ್ ಯಾವ ರೀತಿಯಾಗಿ ಫಾರ್ಮ್ ಆಗಿದೆ, ಇದರ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ, ಇದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳ ಬಗ್ಗೆ ನಾವು ನೋಡಿದ್ವಿ. ಈ ಒಂದು ಆರ್ಟಿಕಲಲ್ಲಿ ಡಿಫ್ರೆಂಟ್ ಆ್ಯಂಗಲನ್ನು ಕವರ್ ಮಾಡಿದ್ದಾರೆ. ಅಂದರೆ ಭಾರತದ ಒಂದು ರಿಲೆವೆನ್ಸ್ ಯಾವ ರೀತಿಯಾಗಿದೆ, ಅಥವಾ ಈ ಒಂದು ಇಸ್ರೇಲ್ ಇರ್ಬೋದು ಅಥವಾ ಬೆಲರಸ್ ಇರ್ಬೋದು, ಈ ಎರಡೂ ಕಂಟ್ರಿಗಳು ಇವತ್ತು ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರಿಂದ ಅವಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಆಗುತ್ತೆ ಅನ್ನುವಂಥ ಎಡಿಷ್ನಲ್ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಮೊದಲು ಮೆಂಬರ್ ಕಂಟ್ರೀಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪಿಕ್ ಅಪ್ ಟ್ರಕ್ ಅನ್ನುವಂಥ ಕೋಡ್ ವರ್ಡನ್ನು ಯೂಸ್ ಮಾಡಿದ್ವಿ. ಟೋಟಲ್ 8 ಕಂಟ್ರೀಸ್ಗಳು ಇದ್ದಾವೆ ಅನ್ನುವಂಥದ್ದು. SCOನಲ್ಲಿ 4 ಅಬ್ಸರ್ವರ್ ಸ್ಟೇಟ್ಸ್ಗಳಿದ್ದಾವೆ. ಯಾವ್ಯಾವ ಅಂತಂದರೆ ಅಫ್ಘಾನಿಸ್ತಾನ್, ಇರಾನ್, ಬೆಲರಸ್ ಮತ್ತು ಮಂಗೋಲಿಯಾ. ಇವಾಗ ಇರಾನ್ ಹಾಗೂ ಬೆಲರಸ್ ಎರಡೂ ಕಂಟ್ರಿಗಳು ಫುಲ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳೋದ್ರಲ್ಲಿ ಮುಂದಾಗಿದ್ದಾವೆ ಅಂತ. ಮತ್ತು ಈ ಒಂದು ಶಾಂಘೈ ಕೋಆಪರೇಷನು ಫಸ್ಟು 5 ಕಂಟ್ರೀಸ್ಗಳಿಂದ ಫಾರ್ಮ್ ಆಗಿತ್ತು. ರಷ್ಯಾ, ಚೈನಾ, ಕಜಕ್ಸ್ತಾನ್, ಕಿರ್ಜಿಗಿಸ್ತಾನ್ ಮತ್ತು ತಜಿಕಿಸ್ತಾನ್ ಅನ್ನುವಂಥ 5 ಕಂಟ್ರಿಗಳಿಂದ ಶಾಂಘೈ 5 ಅನ್ನುವಂಥ ನೇಮ್ನಿಂದ 1996 ಫಾರ್ಮ್ ಆಗಿರುವಂಥದ್ದು. ಯಾವಾಗ ಅಂದರೆ ಪೋಸ್ಟ್ ಸೋವಿಯತ್ನ ಒಂದು ಎರ ಇರುತ್ತಲ್ಲ, ಆ ಒಂದು ಟೈಮಲ್ಲಿ ರೀಜ್ನಲ್ ಸೆಕ್ಯೂರಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ, ಬಾರ್ಡರಲ್ಲಿರ್ತಕ್ಕಂಥ ಒಂದು ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ಅಥವಾ ಪ್ರೊಟೆಕ್ಷನ್ನ ಪಡೋದಕ್ಕೋಸ್ಕರ ಈ ಒಂದು ಶಾಂಘೈ 5 ಅನ್ನುವಂಥ ಒಂದು ಗ್ರೂಪು ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟು ಇದಕ್ಕೆ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರಲ್ಲಿ ಫಸ್ಟ್ ಸಕ್ಸಸ್ಫುಲ್ ಆಗಿರೋದು ಅಂತಂದರೆ ಉಜ್ಬೇಕಿಸ್ತಾನ್ SCOದ ಮೆಂಬರ್ಶಿಪ್ಪನ್ನು 2001ರಲ್ಲಿ ಪಡ್ಕೊಳ್ಳುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದೊಂದು ಮೆಂಬರು ಆ್ಯಡ್ ಆಗ್ತಾ ಹೋಗ್ತಾ ಇರೋದನ್ನು ನೋಡುವಂಥದ್ದು. ಇನ್ನು SCOನಲ್ಲಿ 2 ಪರ್ಮನೆಂಟ್ ಬಾಡೀಸ್ಗಳಿದ್ದಾವೆ. SCO ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ ಲಾಸ್ಟ್ ಟೈಮ್ ನಾವು ಕೇಳಿದ್ವಿ. ಅದಕ್ಕೆ ಬೇಜಿಂಗ್ ಅನ್ನುವಂಥ ಆನ್ಸರನ್ನು ಹೆಚ್ಚು ಜನ ಕೊಟ್ಟಿದ್ದಾರೆ. ಇನ್ನೊಂದಂದರೆ ಎಕ್ಸಿಕ್ಯೂಟಿವ್ ಕಮಿಟಿ, ಅದು ರ್ಯಾಟ್ಸ್ ಅನ್ನುವಂಥದ್ದು ತಷ್ಕೆಂಟಲ್ಲಿದೆ. ಇದು 2 ಪರ್ಮನೆಂಟ್ ಬಾಡೀಸು SCOಗೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಹೆಡ್ಸ್ ಆಫ್ ದ ಸ್ಟೇಟ್ ಕೌನ್ಸಿಲು ಎಲ್ಲ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತೆ. ಡಿಸಿಷನ್ ಮೇಕಿಂಗ್ ಬಾಡಿ ಅಂದರೆ ಈ ಒಂದು ಆರ್ಗನೈಜೇಷನ್ಗೆ ಸಂಬಂಧಪಟ್ಟಂತೆ ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು SCOಗೆ ಸಂಬಂಧಪಟ್ಟಂತೆ. ಇನ್ನು ಆರ್ಟಿಕಲಿಂದ ಡಿಫ್ರೆಂಟ್ ಡೈಮೆನ್ಷನ್ ಅಂದರೆ ಭಾರತದ ಒಂದು ರೆಲೆವೆನ್ಸ್ ಯಾವ ರೀತಿಯಾಗಿದೆ ಅಂದರೆ 2005ರಲ್ಲಿ ಇದು ಅಬ್ಸರ್ವರ್ ಸ್ಟೇಟಸನ್ನು ಹೊಂದಿರುತ್ತೆ SCOಗೆ ಸಂಬಂಧಪಟ್ಟಂತೆ. 2017ರಲ್ಲಿ ಮೆಂಬರ್ಶಿಪ್ಪನ್ನು ಪಡ್ಕೊಳೋದು ನೋಡ್ಬೋದು. ಪಾಕಿಸ್ತಾನ್ ಹಾಗೂ ಭಾರತ ಎರಡೂ ಒಂದೇ ಇಯರಲ್ಲಿ SCOದ ಮೆಂಬರ್ಶಿಪ್ ಪಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಹಾಗೂ ಭಾರತ ಇವಾಗ ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗ್ನ ಒಂದು ಮೆಂಬರ್ಶಿಪ್ಪನ್ನು ಹೊಂದಿದೆ. US, ಜಪಾನ್ ಹಾಗೂ ಆಸ್ಟ್ರೇಲಿಯಾ ಜೊತೆಗೆ ಇಂಡಿಯಾನೂ ಸಹ ಕ್ವಾಡ್ರಿಲ್ಯಾಟ್ರಲ್ನ ಒಂದು ಪಾರ್ಟ್ ಆಗಿದೆ. ಇದೇ ರೀತಿಯಾಗಿ ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಮಲ್ಟಿ ಅಲೈನ್ಮೆಂಟನ್ನು ಅಚೀವ್ ಮಾಡೋದ್ರಲ್ಲಿ, ನಮ್ಮ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ, ಬೇರೆ ಬೇರೆ ಮಲ್ಟಿಲ್ಯಾಟ್ರಲ್ ಗ್ರೂಪ್ನ ಒಂದು ಮೆಂಬರ್ಶಿಪ್ ಪಡೋದ್ರಿಂದ ನಮ್ಮ ಒಂದು ದೇಶಕ್ಕೆ ಫಾರಿನ್ ಪಾಲಿಸಿನಲ್ಲಿ ಸ್ಟ್ರೆಂಥನ್ ಮಾಡುವಂಥ ಒಂದು ಕಂಡೀಷನ್ಸನ್ನು ನೋಡ್ಬೋದು. ಅದರಲ್ಲೂ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟೆಬಿಲಿಟಿಯನ್ನು ತರ್ಬೋದು. ರೀಜ್ನಲ್ ವೈಸ್ ನಾವು ಕನ್ಸಿಡರ್ ಮಾಡಿದಾಗ US ಮತ್ತು ಜಪಾನ್, ಆಸ್ಟ್ರೇಲಿಯಾ ಜೊತೆನೂ ಸಾಕಷ್ಟು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ನಾವು ಹೊಂದಿದೆ. ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ಯಾವಾಗಲೂ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗು ತುಂಬ ಇಂಪಾರ್ಟೆನ್ಸನ್ನು ಹೊಂದುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಭಾರತಕ್ಕೆ ಇದು ಡಬಲ್ ಬೆನಿಫಿಟನ್ನು ಕೊಡೋದನ್ನು ಅರ್ಥ ಮಾಡ್ಬೋದು. ಇದು ಭಾರತದ ರಿಲೆವೆನ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಇರಾನ್ ಹಾಗೂ ಬೆಲರಸ್ಗೆ ಯಾವ ರೀತಿಯಾದಂಥ ಹೆಲ್ಪ್ ಆಗ್ಬೋದು. ಇವಾಗ ಇರಾನನ್ನು ನಾವು ಕನ್ಸಿಡರ್ ಮಾಡಿದಾಗ ವೆಸ್ಟರ್ನ್ ರೀಜನಲ್ಲಿ ಸಾಕಷ್ಟು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಲುಕ್ ಟು ದ ಈಸ್ಟ್ ಅನ್ನುವಂಥ ಒಂದು ಪಾಲಿಸಿ ಮೇಲೆ ಸ್ಟ್ರೆಸ್ ಮಾಡಬೇಕು. ಇದರಿಂದ ಅವರು ಚೈನಾ ಜೊತೆಗೆ ಇರ್ಬೋದು ಅಥವಾ ರಷ್ಯಾ ಜೊತೆಗೆ ಸಾಕಷ್ಟು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಹೊಂದೋದ್ರ ಮುಖಾಂತರ ಅಥವಾ ನ್ಯೂ ಅಗ್ರಿಮೆಂಟನ್ನು ಮಾಡೋದ್ರ ಮುಖಾಂತರ ಅವರ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಾಕಷ್ಟು ಬೆನಿಫಿಟನ್ನು ಅದು ಕೊಡಬಹುದು. ಅಷ್ಟೇ ಅಲ್ಲದೆ ಇವರ ಒಂದು ಇನ್ವಾಲ್ವ್ಮೆಂಟು ಏಷ್ಯಾ ಜೊತೆಗೆ ಸಾಕಷ್ಟು ಎನ್ಹ್ಯಾನ್ಸ್ ಆಗುತ್ತೆ. ಇದರಿಂದ ಅವ್ರಿಗೆ ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರ ಮುಖಾಂತರ ಅವ್ರಿಗೂ ಸಹ ಸಾಕಷ್ಟು ಬೆನಿಫಿಟ್ ಇದೆ. ಹಾಗಾಗಿ ಅವರು ಸ್ಟ್ರಾಟಜಿಕ್ ಅಲೈಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ, ತಮ್ಮ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ, ಅಥವಾ ತಮ್ಮ ಒಂದು ಎಕನಾಮಿಕ್ ಕಂಡೀಷನ್ಸನ್ನು ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ SCOದ ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರಿಂದ ಅವ್ರಿಗೆ ಸಾಕಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಇನ್ನು ಬೆಲರಸ್ಗೆ ಸಂಬಂಧಪಟ್ಟಂತೆ ರಷ್ಯಾ ಮತ್ತು ಉಕ್ರೈನ ಕ್ರೈಸಿಸ್ ನಡೆದಾಗ ರಷ್ಯಾಗೆ ಸಪೋರ್ಟ್ ಮಾಡಿರುವಂಥವ್ರು ಅಂದರೆ ಬೆಲರಸ್ ಅವರು.
ಸೊ ಇದರಿಂದ ಅವರ ಮತ್ತು ರಷ್ಯಾದ ಒಂದು ಪಾರ್ಟ್ನರ್ಶಿಪ್ಪು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ SCOದ ಒಂದು ಮೆಂಬರ್ಶಿಪ್ ಪಡ್ಕೊಳೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ಒಂದು ರೀಜ್ನಲ್ ಡಿಪ್ಲೊಮೆಸಿ ಅನ್ನುವಂಥದ್ದು ಎನ್ಹ್ಯಾನ್ಸ್ ಆಗುತ್ತೆ. ಅವರ ಒಂದು ಬಾರ್ಡರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ರಷ್ಯಾದ ಸಪೋರ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಬೋದು. ಹಾಗಾಗಿ ಎರಡೂ ಕಂಟ್ರೀಸ್ಗಳು ಇವತ್ತು SCOದ ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರಲ್ಲಿ ಮುಂದಾಗಿದ್ದಾವೆ, ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ರೆಲಿವೆನ್ಸ್ ಏನಿದೆಯಲ್ಲ, SCOದ ಮೆಂಬರ್ಶಿಪ್ ಇನ್ಕ್ರೀಸ್ ಆಗೋದಾಗಲಿ ಅಥವಾ ಈ ಕಂಟ್ರೀಸ್ಗಳಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅನ್ನೋದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಪ್ಯಾನಲ್ ಆನ್ MSP ನ್ಯಾಚುರಲ್ ಫಾರ್ಮಿಂಗ್ ಸೆಟಪ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಸೆಕ್ಷನಲ್ಲೂ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ MSPಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನು ಸೆಟಪ್ ಮಾಡಿದ್ದಾರೆ. ಫಾರ್ಮರ್ಸ್ ಲಾಗಳನ್ನು ರಿಪೀಲ್ ಮಾಡುವಾಗ ಸರ್ಕಾರ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಪ್ರಮೋಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು MSPಯನ್ನು ನಾವು ಟ್ರಾನ್ಸ್ಪರೆಂಟ್ ಲೆವೆಲಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಕಮಿಟಿ ಸೆಟಪ್ ಮಾಡ್ತೀವಿ ಅಂತ ಏನು ಪ್ರಾಮಿಸ್ ಮಾಡಿದಾರಲ್ಲ ಪ್ರಧಾನಮಂತ್ರಿ ಮೋದಿಜಿಯವರು, ಇವಾಗ ಕಮಿಟಿಯನ್ನು ಸೆಟಪ್ ಮಾಡಿದ್ದಾರೆ. ಈ ಒಂದು ಕಮಿಟಿಯ ಹೆಡ್ಡು ಯಾರಿದ್ದಾರೆ ಅಂತಂದರೆ ಅಥವಾ ಯಾರ ನೇತೃತ್ವದಲ್ಲಿದೆ ಅಂತಂದರೆ ಫಾರ್ಮರ್ ಯೂನಿಯನ್ ಅಗ್ರಿಕಲ್ಚರ್ ಸೆಕ್ರೆಟರಿ ಆಗಿರುವಂತಹ ಸಂಜಯ್ ಅಗರ್ವಾಲ್ ಇವರು ಈ ಒಂದು ಕಮಿಟಿಯನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವಾಗ ಏನು ಮಾಡಬೇಕು, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿರುವಂತಹ ಕಾಂಪೋನೆಂಟ್ಸ್ಗಳನ್ನು ಒಂದು ಸರ್ತಿ ರೀಕಲೆಕ್ಟ್ ಮಾಡ್ಕೋಬೇಕು. ಏಕೆಂದರೆ ಪ್ರಿಲಿಮ್ಸಲ್ಲಿ ಇದು ಹೆಲ್ಪ್ ಆಗುತ್ತೆ. ಇನ್ನು ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಈಗ ಬರುವಂಥ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗಲ್ಲಾದರೂ ಕೇಳ್ಬೋದು ಅಥವಾ ಇಂಡಿವಿಜುವಲ್ ಕಂಪೋನೆಂಟ್ ಮೇಲೆ ಸ್ಟೇಟ್ಮೆಂಟ್ ಆದರೂ ಫಾರ್ಮ್ ಮಾಡ್ಬೋದು. ಸೊ ಯಾವ್ಯಾವಿದ್ದಾವೆ, ಬೀಜಾಮೃತ, ಜೀವಾಮೃತ, ಮಲ್ಚಿಂಗ್ ಹಾಗೂ ವಾಪಾಸ 4 ಕಾಂಪೋನೆಂಟು. ಬೀಜಾಮೃತ ಅಂತಂದರೆ ಸೀಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೀಡ್ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಸೀಡ್ ಅಂತಂದಾಗ ಇಲ್ಲಿ ಮೇಜರ್ಲಿ ಇನ್ಸೆಕ್ಟ್ಗಳ ಅಥವಾ ಒಂದು ಪೆಸ್ಟ್ ಮ್ಯಾನೇಜ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಪೆಸ್ಟನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀಮ್ ಲೀವ್ಸನ್ನು ಬಳಕೆ ಮಾಡ್ತಾರೆ. ಜೊತೆಗೆ ಟೊಬ್ಯಾಕೊ ಲೀವ್ಸ್ ಇರ್ಬೋದು ಅಥವಾ ಗ್ರೀನ್ ಚಿಲ್ಲೀಸ್ ಇರ್ಬೋದು, ಇವನ್ನೆಲ್ಲ ಯೂಸ್ ಮಾಡೋದ್ರ ಮುಖಾಂತರ ಒಂದು ಸೀಡ್ ಟ್ರೀಟ್ಮೆಂಟ್ ಆಗೋದನ್ನು ನಾವು ಬೀಜಾಮೃತ ಸೆಕ್ಷನಲ್ಲಿ ನೋಡ್ತೀವಿ. ಇನ್ನು ಜೀವಾಮೃತ ಅಂತಂದಾಗ ಇದು ಫರ್ಟಿಲೈಸರ್ ಥರ ಆ್ಯಕ್ಟ್ ಮಾಡುತ್ತೆ. ಯಾಕೆಂದರೆ ಆರ್ಗ್ಯಾನಿಕ್ ಫಾರ್ಮಿಂಗು ZBNFನ ಇಂಪಾರ್ಟೆಂಟ್ ಫೀಚರು. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಪೆಸ್ಟಿಸೈಡ್ಸ್ಗಳ ಬಳಕೆ ಮಾಡುವಂತಿಲ್ಲ ಅಥವಾ ಫರ್ಟಿಲೈಸರ್ಸ್ಗಳ ಬಳಕೆ ಮಾಡುವಂತಿಲ್ಲ. ಸೊ ಇದರ ಬದಲಾಗಿ ನಾವು ಯಾವ ರೀತಿಯಾಗಿ ಜೀವಾಮೃತ ಅಥವಾ ಕಂಪ್ಲೀಟಾಗಿ ಈ ಒಂದು ಸಾಯಿಲ್ ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತಂದರೆ, ಇವಾಗ ಕೌ ಡಂಗ್ ಇರುತ್ತೆ, ಕೌ ಯೂರಿನ್ ಇರುತ್ತೆ, ಜಾಗ್ರಿ ಇರ್ಬೋದು ಮತ್ತು ಕೆಲವೊಂದಿಷ್ಟು ಫ್ಲಾಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಅಂದರೆ ಹಿಟ್ಟುಗಳಿರುತ್ತಲ್ಲ, ಪಲ್ಸ್ಗಳ ಒಂದು ಹಿಟ್ಟಿರುತ್ತಲ್ಲ, ಅದನ್ನು ಯೂಸ್ ಮಾಡೋದ್ರ ಮುಖಾಂತರ, ಸಾಯಿಲನ್ನು ಬಳಕೆ ಮಾಡೋದ್ರ ಮುಖಾಂತರ ಈ ಎಲ್ಲ ಮಿಕ್ಸ್ಚರಿಂದ ಫಾರ್ಮ್ ಲ್ಯಾಂಡ್ಗೆ ಒಂದು ಪ್ರಾಪರ್ ಆಗಿರುವಂಥ ಲೈಫನ್ನು ಕೊಡಲಾಗುತ್ತೆ. ಅಥವಾ ಫರ್ಟಿಲೈಸರ್ ಥರ ಏನು ಅವಶ್ಯಕತೆ ಇರುತ್ತೆ, ಏನೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಇದನ್ನು ಆರ್ಗ್ಯಾನಿಕ್ ಫಾರ್ಮಲ್ಲಿ ನಾವು ಕೊಡುವಂಥದ್ದು. ಇನ್ನು ಮಲ್ಚಿಂಗ್ ಅಂತಂದಾಗ ಇಲ್ಲಿ ಟಾಪ್ ಸಾಯಿಲ್ ಏನಿರುತ್ತೆ ನೋಡಿ, ಅದ್ರ ಮೇಲೆ ಒಂದು ಪ್ರಾಪರಾಗಿ ಸ್ಟ್ರಾವನ್ನು ಹಾಕಲಾಗುತ್ತೆ. ಸೊ ಅಂದರೆ ಟಿಲ್ಲಿಂಗ್ ಏನು ಮಾಡುವಂಥ ಅವಶ್ಯಕತೆ ಇರಲ್ಲ. ಈ ಒಂದು ಟಾಪ್ ಸಾಯಿಲನ್ನು ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ನಾವು ಮಲ್ಚಿಂಗ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ಸಾಯಿಲನ್ನು ಮತ್ತು ಸ್ಟ್ರಾನ ಹಾಕೋದ್ರ ಮುಖಾಂತರ ಹದ ಮಾಡಲಾಗುತ್ತೆ ಅನ್ನುವಂಥದ್ದು ಮಲ್ಚಿಂಗ್ ನಡಿನಲ್ಲಿ. ಹಾಗೂ ವಾಪಾಸ ಅಂತಂದರೆ ಸಾಯಿಲ್ ಮಾಯ್ಶ್ಚರನ್ನು ರೀಟೈನ್ ಮಾಡುವಂಥದ್ದು. ಇವಾಗ ಸಾಕಷ್ಟು ಏರಿಯಾದಲ್ಲಿ ವಾಟರ್ ಸ್ಕೇರ್ಸಿಟಿ ಹೆಚ್ಚಾಗಿರುತ್ತೆ. ಸೊ ಮಿನಿಮಮ್ ವಾಟರನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸನ್ನು ನಾವು ಕ್ರಾಪ್ನ ಒಂದು ಗ್ರೋತ್ಗೆ ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇರಿಗೇಷನ್ ರಿಕ್ವೈರ್ಮೆಂಟ್ಸನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಟೆಕ್ನಿಕನ್ನು ಅಳವಡಿಸ್ಕೊಳ್ಳೋದು. ಇಲ್ಲಿ ನಾವು ಮಲ್ಚಿಂಗ್ ಆ್ಯಕ್ಟಿವಿಟಿಯನ್ನು ಮಾಡೋದ್ರ ಮುಖಾಂತರ ಸಾಯಿಲ್ ಮಾಯ್ಶ್ಚರು ಸಹ ರೀಟೈನ್ ಆಗುತ್ತೆ. ಸಾಯಿಲು ಇವ್ಯಾಪ್ರೇಟ್ ಆಗದೇ ಇರುವಂಥ ಒಂದು ಕಂಡೀಷನನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಇದರಿಂದ ಹೆಚ್ಚು ಕ್ರಾಪ್ ಈಲ್ಡನ್ನು ನಾವು ಪಡ್ಕೋಬೋದು ಅನ್ನುವಂಥದ್ದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಒಂದು ಉದ್ದೇಶ ಅಥವಾ ಮೇಜರ್ ಕಾಂಪೊನೆಂಟ್ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇಷ್ಟು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಇಂಪ್ಲಿಮೆಂಟ್ ಮಾಡುವಾಗ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಇರ್ಬೋದು, ಇದರಿಂದ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೇನ್ಸಲ್ಲೂ ಸಹ ಇದು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ ಮತ್ತೆ ಇದು ನ್ಯೂಸಲ್ಲಿ ಆರ್ಟಿಕಲ್ ಬಂದಾಗ ನಾವು ಮೇನ್ಸ್ ಆ್ಯಂಗಲಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್ ಮೈನಾರಿಟಿ ಸ್ಟೇಟಸ್ ಇನ್ ಇಂಡಿಯಾ ಈ ಸ್ಟೇಟ್ ಡಿಪೆಂಡೆಂಟ್ ಸೇಸ್ ಸುಪ್ರೀಂ ಕೋರ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಇವಾಗ ಮೈನಾರಿಟಿಯನ್ನು ಡಿಕ್ಲೇರ್ ಮಾಡುವಾಗ ಅಥವಾ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರೊಟೆಕ್ಷನ್ ಮಾಡುವಾಗ ಆರ್ಟಿಕಲ್ 29 ಹಾಗೂ 30 ನಾವು ಕನ್ಸಿಡರ್ ಮಾಡ್ತೀವಿ.
ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈನಾರಿಟಿಯನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಇವತ್ತು ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ವಿಲ್ ಡಿಸೈಡ್ ವೆದರ್ ದ ಪರ್ಟಿಕ್ಯುಲರ್ ರಿಲಿಜನ್ ಈಸ್ ಕಮ್ಸ್ ಅಂಡರ್ ದ ಮೈನಾರಿಟಿ ಆರ್ ನಾಟ್ ಅನ್ನುವಂಥದ್ದು. ಹಾಗಿದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಅಬ್ಸರ್ವೇಷನ್ ಯಾವ ರೀತಿಯಾಗಿದೆ? ಇವಾಗ ಭಾಷೆಯ ಒಂದು ಅನುಗುಣವಾಗಿ ಅಥವಾ ಲಿಂಗ್ವಿಸ್ಟಿಕ್ನ ಆಧಾರದ ಮೇಲೂ ಸಹ ನಾವು ಮೈನಾರಿಟಿ ಸ್ಟೇಟಸನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕನ್ನಡಿಗಾಸನ್ನು ನಾವು ತೆಗೆದುಕೊಂಡಾಗ ಬೇರೆ ಸ್ಟೇಟಲ್ಲಿ ನಮ್ಮ ಒಂದು ಪ್ರೆಸೆನ್ಸನ್ನು ತೋರಿಸಿದಾಗ ಮೈನಾರಿಟಿಯಾಗಿ ಕನ್ಸಿಡರ್ ಮಾಡುವಂಥದ್ದು. ಈ ರೀತಿಯಾಗಿ ನಾವು ನೋಡ್ಕೊಂಡು ಹೋದರೆ ಪ್ರತಿಯೊಂದು ಭಾಷೆಯ ಅನುಗುಣವಾಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮೈನಾರಿಟಿ ಸ್ಟೇಟಸನ್ನು ಹೊಂದುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಬುದ್ಧಿಸಮ್ ಇರ್ಬೋದು, ಹಿಂದೂಯಿಸಮ್ ಇರ್ಬೋದು, ಇವನ್ನೆಲ್ಲ ನಾವು ಮೈನಾರಿಟೀಸನ್ನು ನಾವು ಕನ್ಸಿಡರ್ ಮಾಡಿದಾಗ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿರ್ಬೋದು ಅಥವಾ ಲಡಾಖ್ ರೀಜನಲ್ಲಿರ್ಬೋದು, ಲಕ್ಷದ್ವೀಪದಲ್ಲಿರ್ಬೋದು, ಅಲ್ಲೆಲ್ಲನೂ ಸಹ ಮೈನಾರಿಟಿಯಾಗಿ ಕನ್ಸಿಡರ್ ಮಾಡುವಂಥದ್ದು. ಅಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡುವಂತಿಲ್ಲ, ಆ ರೀತಿಯಾದಂಥ ರೈಟ್ ಇಲ್ಲ. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವರು ಡಿಕ್ಲೇರ್ ಮಾಡಬೇಕು ಇವತ್ತು ಅಲ್ಲಿರ್ತಕ್ಕಂಥ ರಿಲಿಜನ್ ಇರ್ಬೋದು ಅಥವಾ ಲಿಂಗ್ವಿಸ್ಟಿಕ್ನ ಆಧಾರದ ಮೇಲೆ ಮೈನಾರಿಟಿ ಸ್ಟೇಟಸನ್ನು ಪರ್ಟಿಕ್ಯುಲರ್ ಸ್ಟೇಟ್ ಕೊಟ್ಟಾಗ ಮಾತ್ರ ಅವರು ಕೆಲವೊಂದಿಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು. ಅಂದರೆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಅವ್ರಿಗೆ ಪ್ರಾಪರಾಗಿ ಮೈನಾರಿಟಿ ಸ್ಟೇಟಸ್ ಬಂದಾಗ ಮಾತ್ರ ಆರ್ಟಿಕಲ್ 29 ಹಾಗೂ 30 ಅಡಿನಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ಕತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವೈಸ್ ನೋಡಿದಾಗ ಅವ್ರಿಗೆ ಪ್ರೊಟೆಕ್ಷನ್ ಸಿಗೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಆರ್ಟಿಕಲ್ 29ನಲ್ಲಿ ನಾವು ಎರಡು ರೀತಿಯಾದಂಥ ಪ್ರೊವಿಷನನ್ನು ನೋಡ್ತೀವಿ. ಭಾರತದ ನಾಗರಿಕರು ಯಾವುದೇ ಒಂದು ಪಾರ್ಟಲ್ಲಿ ಇದ್ದರೂ ಸಹ ಡಿಸ್ಟಿಂಕ್ಟ್ ಆಗಿರುವಂಥ ಲ್ಯಾಂಗ್ವೇಜ್ ಇದ್ದರೆ, ಸ್ಕ್ರಿಪ್ಟ್ ಇದ್ದರೆ, ಕಲ್ಚರ್ ಇದ್ದರೆ ಅದನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು ಅಥವಾ ಕನ್ಸರ್ವ್ ಮಾಡತಕ್ಕಂಥ ಒಂದು ರೈಟ್ ಇರುತ್ತೆ. ಮತ್ತು ರಿಲಿಜಿಯಸ್ ಮೈನಾರಿಟೀಸ್ಗಳನ್ನು ಹಾಗೂ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗಳನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಸಹ ಇಂಪಾರ್ಟೆಂಟ್ ಪ್ರೊವಿಷನ್ ಅನ್ನುವಂಥದ್ದನ್ನು ಅಥವಾ ಸರ್ಕಾರ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರೊವಿಷನನ್ನು ನಾವು ಆರ್ಟಿಕಲ್ 29 ಅಡಿನಲ್ಲಿ ನೋಡ್ತಾ ಇದ್ದೀವಿ. ಆರ್ಟಿಕಲ್ 30 ಏನು ಹೇಳುತ್ತೆ, ಎಲ್ಲ ಮೈನಾರಿಟೀಸ್ಗಳಿದಾವಲ್ಲ ಅದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ ಒಂದು ರೈಟನ್ನು ಸಹ ಕೊಡಲಾಗುತ್ತೆ. ಅವರು ತಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಅಡ್ಮಿನಿಸ್ಟರ್ ಮಾಡ್ಬೋದು ಅಥವಾ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಅನ್ನುವಂಥದ್ದನ್ನು ಆರ್ಟಿಕಲ್ 30. ಸೊ ಮೈನಾರಿಟಿಗೆ ಸಂಬಂಧಪಟ್ಟಂತೆ 29 ಹಾಗೂ 30 ಆರ್ಟಿಕಲ್ ನಮಗೆ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ಆರ್ಟಿಕಲ್ 30ಗೆ ಸಂಬಂಧಪಟ್ಟಂತೆ TMA ಪೈ ಕೇಸು ಇಂಪಾರ್ಟೆಂಟ್. ಇವಾಗ ಸುಪ್ರೀಂ ಕೋರ್ಟ್ ಸಹ ಇದನ್ನು ಪರ್ಪಸ್ಫುಲ್ಲಿ ಎಂಫಸೈಸ್ ಮಾಡಿದೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಯಾವುದು ರಿಲಿಜಿಯಸ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನುವಂಥದ್ದು. ಆರ್ಟಿಕಲ್ 30 ಅಡಿನಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡಿದ್ವಲ್ಲ, ಇದನ್ನು ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಯಾವ ಕಮ್ಯುನಿಟಿ ಇವತ್ತು ರಿಲಿಜಿಯಸ್ ಮೈನಾರಿಟೀಸ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ನ ಆಧಾರದ ಮೇಲೆ ಆರ್ಟಿಕಲ್ 30ನಲ್ಲಿರ್ತಕ್ಕಂಥ ರೈಟನ್ನು ಪಡ್ಕೋಬೋದು ಅನ್ನುವಂಥದ್ದು. ಸೊ ಈ ಒಂದು ಕೇಸು ಸಹ ನಮಗೆ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಪ್ರಿಲಿಮ್ಸಲ್ಲಿ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಮೇನ್ಸಲ್ಲೂ ಸಹ ಮೈನಾರಿಟಿಗೆ ಸಂಬಂಧಪಟ್ಟಂತೆ ಏನೇ ಇಶ್ಯೂಸ್ ಬಂದಾಗೂ ಈ ಒಂದು ಕೇಸಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಬಳಕೆ ಮಾಡ್ಕೋಬೋದು. ಜೊತೆಗೆ ಲಿಂಗ್ವಿಸ್ಟಿಕ್ ಅಥವಾ ರಿಲಿಜಿಯಸ್ ಮೈನಾರಿಟೀಸ್ಗಳು ಸ್ಟೇಟಿಂದ ಸ್ಟೇಟಿಗೆ ಯಾವ ರೀತಿಯಾಗಿ ವೇರಿಯಬಲ್ ಆಗಿರುತ್ತೆ ಅನ್ನೋದನ್ನು ನೀವು ಜಸ್ಟಿಫೈ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕಾರ್ಟ್ ಬಿಫೋರ್ ದ ಹಾರ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ಅಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಏನು ಬೇಕು ಅವರು ಇನ್ಫಾರ್ಮೇಷನ್ನು, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ರೀಫಾರ್ಮ್ಸನ್ನು ತರಬೇಕು ಅಥವಾ ಎಕ್ಸಾಮಿನೇಷನನ್ನು ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಒಂದು ಡೈರೆಕ್ಷನನ್ನು ನೀಡಿದ್ದಾರೆ. ಸೊ ಏನಿದೆ ಎಕ್ಸಾಕ್ಟ್ಲಿ ಅಂತಂದರೆ, ಇವಾಗ ಸಾಕಷ್ಟು ಇಂಡಿಸ್ಕ್ರಿಮಿನೇಟ್ ಅರೆಸ್ಟ್ಗಳಾಗ್ತಾ ಇದ್ದಾವೆ. ಸಾಕಷ್ಟು ಜನರನ್ನು ಇವತ್ತು ಜೈಲ್ಗೆ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಬೇಲೇ ಸಿಗ್ತಾ ಇಲ್ಲ. ಇಂಪಾಸಿಬಲ್ ಲೆವೆಲಲ್ಲಿ ಅವ್ರಿಗೆ ಬೇಲ್ ಸಿಗದೇ ಇರುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನಾವು ಪ್ರಿಸನಿಂಗ್ ಅಥವಾ ಜೈಲಿಂಗ್ ಕಂಡೀಷನನ್ನು ಪ್ರಿಫರ್ ಮಾಡೋ ಬದಲಾಗಿ ಬೇಲನ್ನು ನಾವು ಹೆಚ್ಚಾಗಿ ಅವ್ರಿಗೆ ಕೊಡ್ಬೋದು. ಸೊ ಇದನ್ನು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಅಥವಾ ನ್ಯೂ ಬೇಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಸ್ಟ್ರೀಮ್ಲೈನ್ ಮಾಡಬೇಕು ಅಥವಾ ಸಿಂಪ್ಲಿಫಿಕೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಸುಪ್ರೀಂ ಕೋರ್ಟ್ ಬೆಂಚು ಸಜೆಷನನ್ನು ಕೊಟ್ಟಿದೆ ಅನ್ನುವಂಥದ್ದು. ಇದರ ಜೊತೆಗೆ ಇವತ್ತು ಸ್ಟೇಟ್ ಗೌರ್ಮೆಂಟು ಅರ್ನೇಶ್ ಕುಮಾರ್ ಪ್ರಿನ್ಸಿಪಲ್ ನಡಿನಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಕನ್ಸಿಡರ್ ಮಾಡಬೇಕು. ಸೆಕ್ಷನ್ 41A ನಡಿನಲ್ಲಿ, ಅದರಲ್ಲೂ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನಡಿನಲ್ಲಿ ಇವತ್ತು ಪೊಲೀಸ್ ಆಫೀಸರು ಯಾರೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ರೆಕಾರ್ಡನ್ನು ಇಟ್ಕೋಬೇಕು. ಪೊಲೀಸ್ ಆಫೀಸರು ಈ ಒಂದು ರೆಕಾರ್ಡನ್ನು ಕಂಪಲ್ಸರಿ ಇಟ್ಕೋಬೇಕು ಅನ್ನುವಂಥದ್ದನ್ನು ನಾವು ಅರ್ನೇಶ್ ಕುಮಾರಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರ ಒಂದು ಪಾಸಿಟಿವ್ ಬೆನಿಫಿಟ್ ಏನಿದೆ ಅಂತಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆ ಒಬ್ಬ ವ್ಯಕ್ತಿಗೆ ಬೇಲನ್ನು ಕೊಡಬೇಕು ಬೇಡವೋ ಅಂತ ಜಡ್ಜ್ಮೆಂಟ್ ತೊಗೊಳ್ಳಿಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ರೆಕಾರ್ಡ್ ಆಗಿ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಅವ್ರಿಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಡಲು ಎಲಿಜಿಬಲ್ ಇದ್ದಾರಾ ಇಲ್ವಾ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ರೆಕಾರ್ಡ್ನ ಮುಖಾಂತರ ಬಳಕೆ ಮಾಡುವಂಥದ್ದು. ಸೊ ಇದನ್ನೆಲ್ಲ ಅವರು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಸಹ ನಾವಿಲ್ಲಿ ನೋಡ್ಬೋದು. ಜೊತೆಗೆ ನಾವು ಬೇಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ
ಹೊಸದೊಂದು ರೂಲನ್ನು ತರಬೇಕು. ಅದರಲ್ಲೂ ನಾವು ಇವಾಗ ಯುನೈಟೆಡ್ ಕಿಂಗ್ಡಮ್ ಯಾವ ರೀತಿಯಾಗಿ ಫಾಲೋ ಮಾಡುತ್ತಲ್ಲ ರೂಲ್ಸನ್ನು, ಅದೇ ರೀತಿಯಾಗಿ ಅವರ ಒಂದು ಲೈನ್ಸ್ ನಡಿನಲ್ಲಿ ಅವ್ರು ಯಾವ ರೀತಿಯಾಗಿ ಸ್ಟ್ರೀಮ್ಲೈನ್ ಮಾಡಿದಾರಲ್ಲ ಆ ಒಂದು ಬೇಲ್ ಪ್ರೊಸೆಸ್ಸನ್ನೇ ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಸಜೆಷನನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲಿ ಮೇಜರ್ಲಿ ಬೇಲನ್ನು ಪ್ರೈಮರಿ ಕಂಡೀಷನ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಒಂದು ಲಾಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸನ್ನು ನಾವು ಇವತ್ತು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಲಾ ನಡಿನಲ್ಲಿ ಏನು ಇನ್ಕನ್ಸಿಸ್ಟೆನ್ಸೀಸ್ ಇದಾವಲ್ಲ ಬೇಲ್ಗೆ ರಿಲೇಟೆಡ್ ಇರುವಂತೆ ಅದು ಕಂಪ್ಲೀಟಾಗಿ ಕಡಿಮೆ ಆಗ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಆರ್ಟಿಕಲ್ಲು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಅಷ್ಟೊಂದು ಹೆಲ್ಪ್ ಆಗಲ್ಲ, ಆದರೆ ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಮಾಡುವಾಗ ಸುಪ್ರೀಂ ಕೋರ್ಟ್ನ ಒಂದು ಒಪಿನಿಯನನ್ನು ನಾವು ಕನ್ಸಿಡರ್ ಮಾಡ್ಬೋದು. ಕ್ರಿಮಿನಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ವ್ಯೂವನ್ನು ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಕ್ಲೈಮೇಟ್ ಇಂಪರೇಟಿವ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಕಂಟೆಕ್ಸ್ಟ್ ಅಥವಾ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ಕ್ಯಾಟಸ್ಟ್ರೋಫ್ಸ್ ಏನಾಗ್ತಾ ಇದೆಯಲ್ಲ ಅದರಲ್ಲೂ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ಇವತ್ತು ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸ್ಗಳಾಗಿದ್ದಾವೆ, ಅಂದರೆ ಆಂಥ್ರೋಪೋಜಿನಿಕ್ ಆ್ಯಕ್ಟಿವಿಟೀಸ್ ಆಗಿದೆ. ಇದರಲ್ಲಿ ನಾವು ಪಬ್ಲಿಕ್ಗೆ ಒಂದು ಪ್ರೆಷರನ್ನು ತರಬೇಕು. ಪಬ್ಲಿಕ್ಕು ಸಹ ಇವತ್ತು ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ಸನ್ನು ಪಡ್ಕೋಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿರುವಂಥ ಡೈಮೆನ್ಷನ್ಸನ್ನು ನಾವು ನೋಡ್ಬೋದು. ಸೊ ಇವಾಗ ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೀಟ್ ವೇವ್ಸ್ ಅಂದಾಗ ಇವಾಗ ರಾಜಸ್ಥಾನ ಏರಿಯಾ ಇರ್ಬೋದು, ಉತ್ತರ ಪ್ರದೇಶ್, ಗುಜರಾತ್, ನ್ಯೂ ಡೆಲ್ಲಿ, ಈ ಎಲ್ಲ ಏರಿಯಾಸ್ಗಳಲ್ಲಿ ಹೀಟ್ ವೇವ್ಸು ಒಂದು ಎನ್ಹ್ಯಾನ್ಸ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಸೌತ್ ರೀಜನಲ್ಲಿ ಅಥವಾ ದಕ್ಷಿಣದ ಒಂದು ಭಾಗದಲ್ಲಿ ಬಂದಾಗ ಟೊರೆನ್ಷಿಯಲ್ ರೈನ್ಫಾಲ್ಗಳಾಗ್ತಾ ಇದ್ದಾವೆ, ಫ್ಲಡ್ಡಿಂಗ್ ಆ್ಯಕ್ಟಿವಿಟೀಸನ್ನು ನಾವು ನೋಡ್ತಾ ಇದ್ವಿ, ಸೈಕ್ಲೋನ್ಗಳು ಎನ್ಹ್ಯಾನ್ಸ್ ಆಗಿರೋದನ್ನು ನೋಡಿದ್ವಿ. ಆಂಫಾನ್ ಅನ್ನುವಂಥ ಸೈಕ್ಲೋನ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಒಡಿಶಾ ಇರ್ಬೋದು, ಅಲ್ಲಿ ಸಾಕಷ್ಟು ಸೈಕ್ಲೋನ್ ಇಂಪ್ಯಾಕ್ಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಟೆಂಪ್ರೇಚರ್ ವೇರಿಯೇಷನಿಂದ ಇಂಡಿಯನ್ ಓಷನಲ್ಲಿ ಸರಿಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಇನ್ಕ್ರೀಸ್ ಆಗಿದೆ 1950s ಕನ್ಸಿಡರ್ ಮಾಡಿದಾಗ. ಈ ಎಲ್ಲ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳೇನಿದಾವಲ್ಲ ಅದು ನಮ್ಮ ದೇಶದ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಇವಾಗ 1970s ಕನ್ಸಿಡರ್ ಮಾಡಿದರೆ ಸರಿಸುಮಾರು 17,000 ಡೆತ್ಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಎಸ್ಟಿಮೇಷನ್ ಪ್ರಕಾರ. ಲೇಬರ್ ಲಾಸ್ ಯಾವ ರೀತಿಯಾಗಿದೆ, ಟೋಟಲ್ ಗ್ಲೋಬಲ್ ವಾರ್ಮಿಂಗ್ ಇವತ್ತು ಭಾರತದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. 2 ರೀತಿಯಾದಂಥ ಅಪ್ರೋಚನ್ನು ಇವರು ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಮೊದಲೇದಾಗಿ ಈ ಒಂದು ವೆದರ್ ಇಂಪ್ಯಾಕ್ಟ್ನಿಂದಾಗಿ ನಮಗೇನು ತೊಂದರೆ ಆಗುತ್ತಲ್ಲ ಅದನ್ನು ಇಂಪ್ಯಾಕ್ಟನ್ನು ತಡೆಗಟ್ಟೋದಕ್ಕೋಸ್ಕರ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಅಂದರೆ ಬಿಲ್ಡಿಂಗ್ ರೆಸಿಲಿಯನ್ಸನ್ನು, ಈ ವೆದರ್ ಎಕ್ಸ್ಟ್ರೀಮನ್ನು ನಾವು ತಡ್ಕೋಬೇಕು. ಆ ರೀತಿಯಾಗಿ ನಾವು ಫಸ್ಟೇ ಇದನ್ನು ಫೇಸ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದನ್ನು ರೆಡಿ ಮಾಡ್ಕೋಬೇಕು ಅನ್ನುವಂಥದ್ದು. ಇನ್ನು ಸೆಕೆಂಡ್ ಅಪ್ರೋಚಲ್ಲಿ ಎನ್ವಿರಾನ್ಮೆಂಟನ್ನು ಡಿಸ್ಟ್ರಕ್ಷನ್ ಮಾಡೋದನ್ನು ನಾವು ಮೊದಲೇ ಪ್ರಿವೆಂಟ್ ಮಾಡೋದು. ಸೊ ಇದರಿಂದ ನಮಗೇನು ಇಂಪ್ಯಾಕ್ಟ್ ಆಗುತ್ತಲ್ಲ, ನಾವು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗದೇ ಇರುವಂಥ ಸಿಚುವೇಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಮಿಟಿಗೇಷನ್ ಲೆವೆಲಲ್ಲಿ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗದೇ ಇರುವಂಥದ್ದನ್ನು ನಾವು ಕ್ರಿಯೇಟ್ ಮಾಡಬೇಕು. ಅಂದರೆ ಕಂಪ್ಲೀಟಾಗಿ ನಾವು ಕ್ಲೈಮೇಟ್ ಚೇಂಜನ್ನು ಪ್ರಿವೆಂಟ್ ಮಾಡುವಂಥ ಸಿಚುವೇಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದರಿಂದ ನಾವು ಲೀತಲ್ ಕಂಡೀಷನನ್ನು ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಥವಾ ಎಷ್ಟೊಂದು ಲೈಫ್ಸ್ಗಳು ಹೋಗ್ತಾ ಇದೆಯಲ್ಲ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಕ್ಲೈಮೇಟ್ ರೆಸಿಲೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇವಾಗ ಹೀಟ್ ವೇವ್ಸ್ನಿಂದಾಗಿ ಡಿಫಾರೆಸ್ಟೇಷನ್ ಆಗುತ್ತೆ, ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ಅಗ್ರಿಕಲ್ಚರ್ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ವಾಟರ್ ಇಂಟೆನ್ಸಿವ್ ಆಗಿರುವಂತಹ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಜಾಸ್ತಿ ನಡೀತಾ ಇರುವಾಗ ಈ ಹೀಟ್ ವೇವ್ಸ್ನಿಂದಾಗಿ ಹೆಚ್ಚು ಏರಿಯಾಸ್ಗಳು ಇವತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ನಲ್ಲಿ ಎಂಗೇಜ್ ಆಗದೇ ಇರುವಂಥ ಸಿಚುವೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಗ್ಲೋಬಲ್ ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದ್ರಿಂದ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಇವಾಗ ಪ್ರಾಪರ್ ಆಗಿರುವಂಥ ಕ್ರಾಪನ್ನು ಬೆಳವಣಿಗೆ ಮಾಡೋಕ್ಕಾಗ್ತಾ ಇಲ್ಲ. ಕ್ರಾಪ್ ಪ್ರೊಡಕ್ಷನು ಸಹ ಇಂಪ್ಯಾಕ್ಟ್ ಆಗ್ತಾ ಇದೆ. ಟೆಂಪ್ರೇಚರ್ ವೇರಿಯೇಷನ್ ಇರೋದ್ರಿಂದ ಮೇಜರಾಗಿ ಇವಾಗ ಕ್ರಾಪ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇವಾಗ ಒಂದು ಪರ್ಟಿಕ್ಯುಲರ್ ಲೋಕಲೈಸ್ ಫುಡ್ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ವೆದರ್ ಕಂಡೀಷನ್ ಅವಶ್ಯಕತೆ ಇರುತ್ತೆ. ಇಲ್ಲಿ ಪ್ರಾಪರಾಗಿ ವೆದರೇ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಯಾವ ರೀತಿಯಾಗಿ ನಮ್ಮ ಒಂದು ಅಗ್ರಿಕಲ್ಚರ್ ಈಲ್ಡನ್ನು ಎನ್ಶೂರ್ ಮಾಡಲಿಕ್ಕಾಗತ್ತೆ. ಹಾಗೂ ದಕ್ಷಿಣ ಭಾಗದಲ್ಲಿ ಹೆಚ್ಚು ಫ್ಲಡ್ಡಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಾವೆ. ಹೆಚ್ಚು ಏರಿಯಾಸ್ಗಳು ಇವತ್ತು ರೇನ್ ಮೇಲೆ ಡಿಪೆಂಡ್ ಇರುವಂಥ ಸಿಚುವೇಷನ್ಸನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಮ್ಯಾಂಡೇಟರಿಲಿ ಕಮರ್ಷಿಯಲ್ ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಅವಶ್ಯಕತೆ ಇದೆ ಅನ್ನುವಂಥದ್ದು. ಯಾಕೆಂದರೆ ಲೊಕೇಶನ್ ವೈಸ್ ನಾವು ನೋಡಿದಾಗ ಹೆಚ್ಚು ಫೋಕಸನ್ನು ನಾವು ಸೌತ್ ರೀಜನಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ರೀಜನಲ್ ವೈಸ್ ಯಾವ ರೀತಿಯಾದಂಥ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕೇರಳದಲ್ಲಿ ಹೆಚ್ಚು ಫ್ಲಡ್ ಆಗ್ತಾ ಇರೋದ್ರಿಂದ ಅಲ್ಲಿ ಪ್ರಾಪರಾಗಿ ಒಂದು ಹೌಸ್ನ ಸ್ಟ್ರಕ್ಚರನ್ನು ತರಬೇಕು. ಫ್ಲಡ್ಡನ್ನು ರೆಸಿಸ್ಟ್ ಮಾಡ್ತಕ್ಕಂಥ ಹೌಸ್ ಬಿಲ್ಡಿಂಗನ್ನು ಅಲ್ಲಿ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಇವಾಗ ವಿಂಡ್ ವೀವ್ಸನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅಂದರೆ ಏರೋಡೈನಮಿಕ್ಸ್ನ ಬಳಕೆ ಮಾಡೋದ್ರ ಮುಖಾಂತರ ವಿಂಡ್ನ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ, ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಅಥವಾ ವೆದರ್ ಕಂಡೀಷನ್ಸ್ ಯಾವ ರೀತಿಯಾಗಿದೆ ಅಂತ ಅನಲೈಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನೇ ನಾವಲ್ಲಿ ಸೆಟಪ್ ಮಾಡಬೇಕು ಅನ್ನುವಂಥದ್ದು. ಸೊ ಸ್ಟೇಟ್ ವೈಸ್ ಯಾವ ರೀತಿಯಾಗಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಅಪ್ರೋಚ್ ಮಾಡಬೇಕು ಅನ್ನುವಂಥ ಒಂದು ಹೋಲಿಸ್ಟಿಕ್
ಅಪ್ರೋಚನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಹಾಗೂ ಭಾರತ ಗ್ಲೋಬಲ್ ಲೆವೆಲಲ್ಲಿ ಗ್ಲಾಸ್ಗೋ ನಡಿನಲ್ಲಿ ಕೊಟ್ಟಿರುವಂಥ ಒಂದು ಕಮಿಟ್ಮೆಂಟನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. 2070 ನಾವು ನೆಟ್ ಝೀರೋ ಎಮಿಷನನ್ನು ರೀಚ್ ಮಾಡ್ತಾ ಇದ್ದೀವಿ. ಸೊ ಭಾರತ ಹೆಚ್ಚು ಕ್ಲೈಮೇಟ್ ಮಿಟಿಗೇಷನ್ ಮಾಡೋದಕ್ಕೋಸ್ಕರ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸಜೆಷನ್ ಸಹ ನಾವಿಲ್ಲಿ ನೋಡ್ಬೋದು. ಅಥವಾ ನಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು. ಅಂದರೆ GDPನಲ್ಲಿ ಹೆಚ್ಚು ಅಮೌಂಟನ್ನು ರೈಸ್ ಮಾಡಬೇಕು, 2.5% ತನಕ ರೈಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಲಾರ್ಜ್ ಸ್ಕೇಲಲ್ಲಿ ನಾವು ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಫೋಕಸ್ ಮಾಡಬೇಕು, ಫೈನಾನ್ಸ್ ಸಹ ಕೊಡಬೇಕು. ಇವಾಗ MGNREGA ಸ್ಕೀಮ್ ನೋಡ್ತೀವಲ್ಲ, ಅದರಲ್ಲಿರುವಂಥ ಫಂಡನ್ನು ಇವತ್ತು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಅಡಾಪ್ಷನ್ ರಿಲೇಟೆಡ್ ಇರುವಂತೆ ಬಳಕೆ ಮಾಡ್ಕೊಳ್ಳೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇವಾಗ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಷನ್ ಮಾಡೋದ್ರಲ್ಲಿ ನಾವು ಹೆಲ್ಪ್ ಮಾಡ್ಕೋಬೇಕು. ಅಂದರೆ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಅಥವಾ ಟೆಕ್ನಾಲಜಿಕಲ್ ಸಪೋರ್ಟ್ ಇರ್ಬೋದು, ರಿಸೋರ್ಸ್ನ ಸಪೋರ್ಟ್ ಇರ್ಬೋದು, ಇದನ್ನೆಲ್ಲ ಸರ್ಕಾರ ಕೈಗೊಳ್ಳಬೇಕು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಸಿಕಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇವರು ಕೊಟ್ಟಿರುವಂತಹ ಅಪ್ರೋಚನ್ನು ಈಸಿಯಾಗಿ ಬಳಕೆ ಮಾಡ್ಬೋದು. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ಮಿಟಿಗೇಷನ್ ಲೆವೆಲಲ್ಲಿ ಇರ್ಬೋದು, ಅಥವಾ ಯಾವ ರೀತಿಯಾದಂಥ ಅಪ್ರೋಚನ್ನು ಇದು ಕೈಗೊಳ್ಳಬೇಕು. ಇದರಿಂದ ನಮ್ಮ ಒಂದು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ನು ರೀಚ್ ಮಾಡ್ಬೋದು. ಜೊತೆಗೆ ನಮ್ಮಲ್ಲಿರುವಂತಹ ಜನರಿಗೆ ಏನು ತೊಂದರೆ ಆಗ್ತಾಯಿದೆ ಅಥವಾ ಲೈವ್ಲಿಹುಡ್ನ ಒಂದು ಲಾಸ್ ಆಗ್ತಾ ಇದೆಯಲ್ಲ, ಅದನ್ನು ಸಹ ಎನ್ಶೋರ್ ಮಾಡಲು ಸರ್ಕಾರದ ಒಂದು ಸ್ಟೆಪ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈಸಿಯಾಗಿ ನಾವು ಆನ್ಸರಲ್ಲಿ ಬಳಕೆ ಮಾಡ್ಕೋಬೋದು. ಇವತ್ತಿನ ನ್ಯೂಸಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಂದರೆ SCO, ಶಾಂಘೈ ಕೋಆಪರೇಷನ್ ಆಫ್ ಇಂಡಿಯಾದ ಬಗ್ಗೆ ನಮಗೆ ಕಂಪ್ಲೀಟಾಗಿ ಮಾಹಿತಿ ಇರಬೇಕು. ಈ ಬರುವಂಥ ಎಕ್ಸಾಮಲ್ಲಿ ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗು ಇಂಪಾರ್ಟೆಂಟು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ. ಮೈನಾರಿಟಿ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಯಾವ ಪ್ರೊವಿಷನ್ಸ್ಗಳಿದ್ದಾವೆ, ಯಾವ ರೀತಿಯಾಗಿ ರಿಫಾರ್ಮ್ಸನ್ನು ತರಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕ್ರಿಮಿನಲ್ ಜಸ್ಟಿಸ್ ಅಲ್ಲಿ ರಿಫಾರ್ಮ್ಸನ್ನು ತರಬೇಕು ಅಂತ ಸುಪ್ರೀಂ ಕೋರ್ಟ್ ಸಜೆಷನ್ ಮಾಡಿದೆಯಲ್ಲ, ಅದನ್ನು ಸಹ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡುವಂಥದ್ದು. ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಯಾವ ರೀತಿಯಾಗಿ ಇವಾಗ ಕ್ಲೈಮೇಟಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಗಳನ್ನು ಎನ್ಹ್ಯಾನ್ಸ್ ಮಾಡಿದೆ ಅನ್ನುವಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ಭಾರತ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಸಜೆಷನನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.